ನಮ್ಮ ತಂದೆಯವರಿಗೆ ಅಭಿಮಾನಿಗಳಿಂದ ಇಷ್ಟವಾಗಿರೋದೊಂದು ಹೇಳ್ತೀನಿ ಕೇಳಿ. ಅವ್ರು ಇದ್ದಾಗ ಹುಟ್ಟುಹಬ್ಬ ಮಾಡ್ತಿದ್ರು. ಅಲ್ಲಿ ಜನಗಳು ಬಂದು ಜೈಕಾರ ಹಾಕೋದು. ಅದರಲ್ಲಿ ಒಂದು ಕೆಲವ್ರು ಏನು ಮಾಡೋರು, ಡ ಡ ಡ ಡ ಡ ಅಂತ ಹೇಳೋರು. ಅದನ್ನು ಅಪ್ಪಾಜಿ ಹಿಂಗೆ ನೋಡೋರು, ನೋಡ್ರಿ ಅವ್ನ ಪಜಿತಿ ನೋಡ್ರಿ ಹೆಂಗೆ ಮಾಡ್ತಾನೆ, ಡ ಡ ಡ ಡಾಕ್ಟರ್ ರಾಜ್ಕುಮಾರ್ ಕಿದೆ ಅದನ್ನು ಭಾಳ ಇಷ್ಟಪಡೋರು. ಹಿಂಗೆ ನೋಡ್ತಾ ಇರೋರು. ಅದು ಇವತ್ತು ಅದು ಜ್ಞಾಪಕ ಆಗುತ್ತೆ. ಅಪ್ಪಾಜಿಯವ್ರನ್ನ ಅಭಿಮಾನಿಗಳು ಇನ್ನೂ ಜೀವಂತವಾಗಿ ಇಟ್ಕೊಂಡಿದ್ದಾರೆ. ಅದು ಅವರ ಅಭಿಮಾನಿಗಳಿರೋ ಒಂದು ಸೇತುವೆ. ಅದು ಅವ್ರು ಹಾಗೆ ಜೀವಂತವಾಗಿರ್ತಾರೆ. ಇನ್ನೂ 100 ವರ್ಷ ಆಗಲಿ ಇದು ಹೀಗೆ ಇರುತ್ತೆ. ಇನ್ನು 5 ವರ್ಷದಲ್ಲಿ ಅಪ್ಪಾಜಿ 100ನೇ ವರ್ಷ ಬರುತ್ತೆ. ಅವತ್ತು ಇಷ್ಟೇ ಚೆನ್ನಾಗಿ ಮಾಡೋಣ. ಈ ಗಲಾಟೆಯಲ್ಲೂ ಇವತ್ತು ಸರ್ಕಾರ ಇದನ್ನು ಮಾಡ್ತಾಯಿದೆ. ಅಪ್ಪಾಜಿಯವರು ಫಂಕ್ಷನ್ ಮಾಡ್ತಾಯಿದ್ದಾರೆ. ಅವ್ರ ಆಶೀರ್ವಾದ ನಿಮ್ಮ ಮೇಲೆ ಇರಲಿ, ನಿಮ್ಮ ಆಶೀರ್ವಾದ ನಮ್ಮೆಲ್ಲರ ಮೇಲೆ ಇರಲಿ. ರಗಣ 18 ವರ್ಷ ಆಯಿತು ಅಪ್ಪಾಜಿ ಇಲ್ಲದಾಗಿ. ಅವ್ರು ಇಲ್ಲ ಅಂತ ಯಾವತ್ತೂ ನಾವು ಭಾವಿಸಿಲ್ಲ. ಆದರೂ ಸಹ ನಿಮಗೆ ಒಬ್ಬ ಮಗನಾಗಿ ಎಷ್ಟು ಕಷ್ಟ ಅನಿಸುತ್ತೆ ರಗಣ? ಅಪ್ಪಾಜಿ ನನಗೇನು ಅವ್ರನ್ನ ಇಲ್ಲ ಅಂತ ಅಂದ್ಕೊಳ್ಳೋಕ್ಕೆ ಕಾರಣನೇ ಇಲ್ಲಪ್ಪ. ಅವ್ರು ಇದ್ದಾರೆ ಅನ್ನೋಕ್ಕೆ 1000 ಕಾರಣ ಇದೆ. ಬೆಳಿಗ್ಗೆ ಎದ್ದಾಗ ನಾವು ಸೋಷಿಯಲ್ ಮೀಡಿಯಾ ಓಪನ್ ಮಾಡಿದ್ರೆ ಅವ್ರ ಫೋಟೋ ಇಲ್ಲದೆ ಇರೋದೇ ಇಲ್ಲ. ನಾನು ಅವ್ರ ಫೋಟೋ ಇಲ್ಲದೆ ಶುಭೋದಯ ಹೇಳೋದೇ ಇಲ್ಲ. ನಮ್ಮ ನಡವಳಿಕೆಯಲ್ಲಿ ಅವ್ರು ಬದುಕಿದ್ದಾರೆ. ಅದನ್ನ ಜೀವಂತವಾಗಿ ಇಟ್ಕೊಂಡು ಹೋಗ್ತಾ ಇದ್ದೀವಿ, ಪ್ರಯತ್ನ ಮಾಡ್ತಿದ್ದೀವಿ. ನೀವೆಲ್ಲರೂ ಆಶೀರ್ವಾದ ಮಾಡಿ. ನಿನ್ನೆ ಯುವರಾಜ್ ಕುಮಾರ್ ಅವರ ಬರ್ತ್ಡೇ, ಇವತ್ತು ಅಪ್ಪಾಜಿಯವರ ಬರ್ಡೇ. ಒಂದು ಕಡೆ ಮಗನ ಬರ್ಡೇ, ಇನ್ನೊಂದು ಕಡೆ ತಂದೆಯವರ ಬರ್ಡೇ. ನಮ್ಮ ಹಿಂದೂ ಕ್ಯಾಲೆಂಡರ್ ಪ್ರಕಾರ ಅಪ್ಪಾಜಿ ಹುಟ್ಟಿದಬ್ಬ ನಿನ್ನೆ ಚೈತ್ರ ಪೌರ್ಣಮಿ ದಿವಸ. ಅವತ್ತೇ ಗುರು ಹುಟ್ಟಿದೆ ನೋಡಿ. ಇದೆಲ್ಲ ಒಂದೊಂದು ಸಲ ಕೂಡು ಬರುತ್ತೆ. ಇದು ನಮ್ಮ ಕೈಯಲ್ಲಿ ಇರೋದಿಲ್ಲ. ಅವನನ್ನು ನಮ್ಮ ತಂದೆ ಹೇಳೋರು, ಒಂದು ದಿನ ಬೇಗ ಹುಟ್ಬಿಟ್ಟೆ ನಮ್ಮ ಅಣ್ಣನ ನೀನು ಅಂತ ಕೇಳಿದ್ವಿ. ಚಿಕ್ಕ ವಯಸ್ಸಲ್ಲಿ ಕೇಳಿದ್ದು. ಹಾಸ್ಪಿಟ್ಲಿಗೆ ಹೋಗಿ ಏನು ಒಂದು ದಿನ ಅರ್ಜೆಂಟಾಗಿ ಬೇಗ ಹುಟ್ಬಿಟ್ಟಿದ್ಯಾ, ನೀನೇನು ನಮ್ಮ ಅಣ್ಣನ ನೀನು ಅಂತ ಕೇಳಿದ್ವಿ. ಈ ಮಾತು ಇನ್ನೂ ಜ್ಞಾಪಕ ಇದೆ.